ಬಾಲಿವುಡ್, ಟಾಲಿವುಡ್ ಎಲ್ಲ ವುಡ್ಗಳಲ್ಲೂ ಸೌಂಡ್ ಮಾಡುವಂತಹ ಏಕೈಕ ಸ್ಟಾರ್ ಅಂತ ಅಂದರೆ ಅದು ತಲೈವ ರಜನಿಕಾಂತ್. ರಜನಿಕಾಂತ್ ಬೆಂಗಳೂರಿಗೆ ಒಂದು ದೊಡ್ಡ ಪ್ರೈಡ್. ಯಾಕೆ ಅಂತ ಹೇಳಿದ್ರೆ ಅವರು ಬೆಂಗಳೂರಿನಲ್ಲಿರುವಂತಹ ಶಾಲೆಯಲ್ಲೇ ಓದಿರುವಂಥದ್ದು, ಬೆಂಗಳೂರಲ್ಲೇ ಹುಟ್ಟಿರೋದು. ಹಾಗಾದರೆ ಅವ್ರ ಶಾಲೆ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ನಾನು ನಿಮ್ಮನ್ನ ನಮ್ಮ ಜೊತೆ ಕರ್ಕೊಂಡ್ಬಂದಿದ್ದೀನಿ. ಬೆಂಗಳೂರಿನ ಗವಿಪುರಂನಲ್ಲಿರುವಂತಹ ಶಾಲೆ ಇದು. ಮೊದಲು ಇದೊಂದು ಕಲ್ಯಾಣ ಮಂಟಪ ಆಗಿತ್ತು. ರಜನಿಕಾಂತ್ ಓದಿದ್ದಾರೆ ಅಂತ ಹೇಳಿ ಅದರ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಸರ್ಕಾರ ಇದನ್ನ ಇನಿಷಿಯೇಟಿವ್ ತಗೊಂಡು ಸಾಕಷ್ಟು ಬದಲಾವಣೆ ಮಾಡಿದೆ. ನೀವು ನೋಡ್ತಿರ್ಬೋದು, ವಿದ್ಯಾರ್ಥಿಗಳಿಗೆ ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕಲಿಸಲಾಗ್ತಾ ಇದೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಫುಲ್ಫಿಲ್ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಇದ್ದಾರೆ ಅನ್ನೋದನ್ನ ನೀವು ಕಾಣ್ತಾ ಇದ್ದೀರಿ. ಒಂದ್ಸಲಿ ಅವ್ರನ್ನ ಕೇಳಿ ನೋಡೋಣ, ಅವ್ರಿಗೆ ಗೊತ್ತಿದೆಯಾ ಅಂತ ಹೇಳಿ. ರಜನಿಕಾಂತ್ ಇಲ್ಲೇ ಓದಿದ್ದು ಅಂತ ಎಲ್ರಿಗೂ ಗೊತ್ತಾ? ಯಾರು ರಜನಿ ಫ್ಯಾನ್ ಇಲ್ಲಿ? ಇಷ್ಟೊಂದು ಜನ ರಜನಿಕಾಂತ್ ಫ್ಯಾನ್ ಇದ್ದೀರಾ? ಸೊ ಆಲ್ಮೋಸ್ಟ್ ಬಹುತೇಕ ವಿದ್ಯಾರ್ಥಿಗಳು ಪುಟಾಣಿ ಮಕ್ಕಳು 2ನೇ ಕ್ಲಾಸು 3ನೇ ಕ್ಲಾಸ್ ಆದರೂ ಸಹ ಅವ್ರಿಗೆಲ್ರಿಗೂ ಗೊತ್ತಿದೆ ರಜನಿಕಾಂತ್ ಯಾರು ಅಂತ ಹೇಳಿ. ಮೇಡಮ್ ನಮಸ್ತೆ. ನಿಮಗೆ ಈ ಶಾಲೆ ಬಗ್ಗೆ ಏನೇನು ಗೊತ್ತಿದೆ? ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸರಿಯಾಗಿ ಫೆಸಿಲಿಟಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಸ್ಕೂಲ್ ಹೇಗಿದೆ? ನನ್ನ ಹೆಸರು ಸಹನಾ ಅಂತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಜನಿಕಾಂತ್ ಸ್ಕೂಲ್ ಅಂದರೆ ನಾನು ತುಂಬ ಇರೋವಂಥ ಸ್ಕೂಲು. ಇಲ್ಲಿ ಅವರು ಓದಿರುವಂಥ ಸ್ಕೂಲ್ ಅಂದರೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ಅವ್ರ ಥರನೇ ನಾವು ಓದಿ ಮತ್ತು ಅವ್ರ ಸ್ಕೂಲಿಗೆ ತುಂಬ ಹೆಸರುಳಿಸೋ ಕೆಲಸ ಮಾಡಬೇಕು. ಅವ್ರ ಥರನೇ ನಾವು ಒಂದು ದೊಡ್ಡ ಸ್ಟಾರ್ ಆಗೋ ಥರ ಏನಾದರೂ ಮಾಡಬೇಕಂತ ಇಷ್ಟ ಆಗಿದೆ. ಸಿನಿಮಾದಲ್ಲಿ ಅವರು ಸೂಪರ್ ಸ್ಟಾರ್, ಆದರೆ ವಿದ್ಯಾರ್ಥಿಗಳು ಬೇರೆ ಕ್ಷೇತ್ರದಲ್ಲೂ ಸಹ ಸ್ಟಾರ್ ಆಗ್ಬೋದು. ಇಲ್ಲಿ ನೇಪಾಳಿಯನ್ಸು, ಬೆಂಗಾಳಿಯನ್ಸು, ಬಿಹಾರು ಎಲ್ಲ ಭಾಗದ ವಿದ್ಯಾರ್ಥಿಗಳನ್ನು ನೀವು ನೋಡ್ತಿದ್ದೀರಿ. ಪುಟಾಣಿಗಳೆಲ್ಲ ಇಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ಸಂವಿಧಾನ ಪೀಠಿಕೆಯನ್ನು ಯಾರೂ ಪೇಪರ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಓದೋಕ್ಕೆ ಆಗಲ್ಲ. ಸಂವಿಧಾನದ ಪೀಠಿಕೆಯನ್ನು ನೋಡದೆ ಬರೋಬ್ಬರಿ 58 ನಿಮಿಷ ನಿರಂತರವಾಗಿ ವಿದ್ಯಾರ್ಥಿಗಳು ಹೇಳ್ತಾರೆ. ಅವರು ಕನ್ನಡದ ವಿದ್ಯಾರ್ಥಿಗಳಲ್ಲ, ಕನ್ನಡ ಮೀಡಿಯಂ ಇರ್ಬೋದು, ಆದರೆ ಬಿಹಾರ, ಜಪಾನ್, ನೇಪಾಳಿಯನ್ಸ್ಗಳು ಸಹ ಇಲ್ಲಿ ಕಲಿತಿದ್ದಾರೆ. ಇನ್ನೊಂದಷ್ಟು ವಿದ್ಯಾರ್ಥಿ ನೋಡ್ತಿದ್ದಾರೆ. ಸರ್, ಲಾಸ್ಟ್ ಯಾವ ಫಿಲಮ್ ನೋಡಿದ್ರಿ? ಜೈಲರ್. ರಜನಿ ಫ್ಯಾನ? ಏನು ಅನ್ಸುತ್ತೆ ಇಲ್ಲಿ ಸ್ಕೂಲ್ ಓದೋಕ್ಕೆ? ರಜನಿಕಾಂತ್ ಓದಿದ್ದಾರಂತ ನಮ್ಮಮ್ಮ ಸೇರಿಸಿದ್ರು. ಖುಷಿ ಆಗ್ತಿದೆಯಾ? ಅವ್ರ ಥರನೇ ರುದ್ರಾಕ್ಷಿ ಹಾಕೊಂಡ್ಬಿಟ್ಟಿದ್ದೀರಿ. ಸೊ ಸಣ್ಣ ಪುಟ್ಟದನ್ನೆಲ್ಲ ಫಾಲೋ ಮಾಡ್ತಾರೆ ರಜನಿಕಾಂತ್ ಸರ್ನ. ಇಲ್ಲೊಂದಷ್ಟು ಜನ ಇದ್ದಾರೆ, ಅವ್ರನ್ನೂ ಕೇಳೋಣ. ರಜನಿಕಾಂತ್ ಫ್ಯಾನ? ಯಾವ ಫಿಲಮ್ ನೋಡಿ ಲಾಸ್ಟ್? ಜೈಲ್ ಫಿಲಮ್. ಹೆಂಗಿದೆ? ಹೆಂಗನ್ಸುತ್ತೆ ಸ್ಕೂಲ್? ಹೆಂಗಿದೆ? ಚೆನ್ನಾಗಿದೆ. ಪ್ರತಿಯೊಬ್ಬರದು ಒಂದೇ ಮಾತು. ಒಂದು ಕಡೆ ಎಷ್ಟೋ ಸಲ ಸರ್ಕಾರಿ ಸ್ಕೂಲ್ ಅಂದರೆ ಚೇರ್ಗಳಿರಲ್ಲ, ಕುರ್ಚಿ ಇರಲ್ಲ, ಡೆಸ್ಕ್ ಇರಲ್ಲ, ಎಲ್ಲವೂ ಸಹ ನೀಟಾಗಿ ಫೆಸಿಲಿಟಿ ಮಾಡಲಾಗಿದೆ. ಈಗಾಗಲೇ ಬ್ಲ್ಯಾಕ್ ಬೋರ್ಡ್ ನೋಡ್ತಿದ್ದೀರಿ. ವಿದ್ಯಾರ್ಥಿಗಳು ಬಂದು ಅವರ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋತಾರೆ. ಮೇಡಮ್ನ ಕೇಳೋಣ ಇಲ್ಲಿ ಫೆಸಿಲಿಟಿ ಹೇಗಿದೆ ಅಂತ ಹೇಳಿಬಿಟ್ಟು. ಜೊತೆಗೆ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ತೊಗೊಳ್ಳೋಣ. ಮೇಡಮ್ ನಮಸ್ತೆ. ರಜನಿಕಾಂತ್ ಸರ್ ಓದಿರುವಂತಹ ಸ್ಕೂಲ್, ಸೊ ಇಲ್ಲಿನ ಫೆಸಿಲಿಟಿಗಳು ಮತ್ತು ಇಲ್ಲಿ ಇನ್ನೇನೇನು ಬದಲಾವಣೆಗಳು ಬೇಕಾಗಿದೆ? ಎಲ್ರಿಗೂ ನಮಸ್ಕಾರ. ಇದು ರಜನಿಕಾಂತ್ ಓದಿರೋ ಸ್ಕೂಲ್ ಅಂತ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ ಇದೆ ಮತ್ತು ತುಂಬ ಖುಷಿಯಾಗಿದೆ. ಮಕ್ಕಳೆಲ್ಲ ಇಲ್ಲಿ ಅವರು 1ರಿಂದ 7ನೇ ತರಗತಿವರೆಗೂ ಓದಿದ್ದಾರೆ. ಆಮೇಲೆ ನಮ್ಮ ಶಾಲೆಯಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರು SSAಯಿಂದ ನಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ. MLA ಫಂಡು, MP ಫಂಡು ರವಿ ಸುಬ್ರಹ್ಮಣ್ಯ ಅವರು ನಿಂತ್ಕೊಂಡು ಎಲ್ಲ ಕಟ್ಟಿಸಿ ಇದರೊಳಗೆ ಏನೇನು ಬೇಕೋ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ನೂ ಮಾಡಿದ್ದಾರೆ. ಇದು ರಜನಿಕಾಂತ್ ಓದಿರೋ ಸ್ಕೂಲೇ ಇನ್ನೂ ಬೆಳಿಬೇಕು, ಇನ್ನೂ ಎಲ್ಲ ಮಕ್ಕಳು ಬಂದು ಇಲ್ಲಿ ಸೇರಿ ಇನ್ನೂ ಹೆಚ್ಚು ವಿದ್ಯಾವಂತರಾಗಬೇಕು ಅನ್ನೋದೇ ನಮ್ಮ ಆಶಯ. 10 ಜನ ಮಕ್ಕಳಿದ್ರೆ ಆಗಲ್ಲಪ್ಪ, ಹೇಳ್ಕೊಡೋಕ್ಕಾಗಲ್ಲ ಓದೋಕ್ಕೆ ಅಂತಾರೆ. ಆದರೆ ನೋಡಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅಂತ. ಇನ್ನೂ ಮಕ್ಕಳು ಬರಲಿ. ರಜನಿಕಾಂತ್ ಓದಿರುವಂತಹ ಶಾಲೆ ಮತ್ತಷ್ಟು ಮಗದಷ್ಟು ಬೆಳೀಲಿ ಅನ್ನೋದು ಇಲ್ಲಿನ ಪ್ರಾಧ್ಯಾಪಕರ ಮಾತಾಗಿದೆ. ಬೆಂಗಳೂರಿನ ಕ್ಯಾಮರ್ಸನ್ ಕುಲಕರ್ಣಿ ಜೊತೆ ನಂದಿನಿ, ಸಮಯ ನ್ಯೂಸ್.